ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಯುವಕ ಯುವತಿಯರ ಜೊತೆಗೆ ಮಹಿಳೆಯರು ಅತಿ ಹೆಚ್ಚಾಗಿ ಸೈಬರ್ ಕ್ರೈಮ್ನಿಂದ ಮೋಸ ಹೋಗ್ತಕ್ಕಂಥ ಘಟನೆಗಳು ನಡೀತಾ ಇದ್ದಾವೆ. ಏನು ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿ ಇರತಕ್ಕಂಥ ರಾಮನಗರ ಜಿಲ್ಲೆಯಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದ ಸೈಬರ್ ಕ್ರೈಮ್ ಪ್ರಕರಣಗಳು ದಾಖಲಾಗಿವೆ. ಈ ವಿಚಾರವಾಗಿ ರಾಮನಗರ SP ಶ್ರೀನಿವಾಸ್ ಗೌಡ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನು 2023ರ ಅವಧಿಯಲ್ಲಿ 159 ಪ್ರಕರಣಗಳು ದಾಖಲಾಗುತ್ತೆ. 2024ರಲ್ಲಿ 236 ಪ್ರಕರಣಗಳು ದಾಖಲಾಗುತ್ತೆ. ಈ 2 ವರ್ಷಗಳಲ್ಲಿ ಒಟ್ಟು 395 ಪ್ರಕರಣಗಳು ದಾಖಲಾಗುತ್ತೆ. ಆ 395 ಪ್ರಕರಣಗಳಲ್ಲಿ ಸರಿಸುಮಾರು 14 ಕೋಟಿಗೂ ಹೆಚ್ಚು ಜನ ಸೈಬರ್ ಕ್ರೈಮ್ನಿಂದ ತಮ್ಮ ಹಣವನ್ನು ಕಳ್ಕೊಂಡಿದ್ದಾರೆ. ಇದು ಬಹಳ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ. ಯಾಕಂದರೆ ರಾಮನಗರ ಜಿಲ್ಲೆ ಹೇಳಿ ಕೇಳಿ ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿ ಇರತಕ್ಕಂಥ ಜಿಲ್ಲೆ. ಬಹಳಷ್ಟು ವಿದ್ಯಾವಂತರು ಪ್ರಜ್ಞಾವಂತರು ಇರತಕ್ಕಂಥ ಜಿಲ್ಲೆ ರಾಮನಗರ. ಆದರೂ ಕೂಡ ರಾಮನಗರ ಜಿಲ್ಲೆಯಲ್ಲೇ ಈ ಮಟ್ಟದ ಒಂದು ಹಣವನ್ನು ಜನ ಸೈಬರ್ ಕ್ರೈಮ್ನಿಂದ ಕಳ್ಕೊಂಡಿದ್ದಾರೆ ಅಂದರೆ ನಿಜಕ್ಕೂ ಕೂಡ ಅದು ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ. ಮತ್ತೊಂದು ವಿಚಾರ ಅಂದರೆ ಏನು ಈ 395 ಪ್ರಕರಣಗಳು 2 ವರ್ಷಗಳಲ್ಲಿ ದಾಖಲಾಗಿದೆ. ಅದರಲ್ಲಿ 14 ಕೋಟಿ ರೂಪಾಯಿಯಷ್ಟು ಹಣ ಮಿಸ್ಯೂಸ್ ಆಗಿದೆ. ಅದರಲ್ಲಿ ಈಗಾಗಲೇ 2 ಕೋಟಿ ಹಣವನ್ನು ಸಂಬಂಧಪಟ್ಟಂಥ ಜನರಿಗೆ ರಿಕವರ್ ಕೂಡ ಮಾಡಲಾಗಿದೆ. ಇನ್ನೂ ಕೆಲವೊಂದು ಪ್ರಕರಣಗಳು ತನಿಖಾ ಹಂತದಲ್ಲಿ ಇರುವಂಥ ಕಾರಣ ತನಿಖೆಯನ್ನು ಮಾಡಲಾಗ್ತಾ ಇದೆ. ಆದರೆ ಈ ಪ್ರಕರಣಗಳಲ್ಲಿ ಅತಿ ಹೆಚ್ಚು ಮೋಸ ಹೋಗಿರ್ತಕ್ಕಂಥವರು ಮಹಿಳೆಯರು, ಯುವತಿಯರು. ಅಂದರೆ ಏಕಾಏಕಿ ಏನು ತಮ್ಮ ಮೊಬೈಲ್ಗಳಿಗೆ ಕೆಲವೊಂದು ಮೆಸೇಜ್ಗಳು ಬರ್ತವೆ. ಈ ಮೆಸೇಜನ್ನು ಓಪನ್ ಮಾಡಿದ್ರೆ ನಿಮ್ಮ ಅಕೌಂಟಿಗೆ ಇಷ್ಟು ಹಣ ಸಂದಾಯ ಆಗುತ್ತೆ, ಈ ಒಂದು ಗೇಮ್ ಅಪ್ಲಿಕೇಶನನ್ನು ನೀವು ಡೌನ್ಲೋಡ್ ಮಾಡಿದ್ರೆ ನಿಮಗೆ ಇಷ್ಟು ಕಮಿಷನ್ ಸಿಗುತ್ತೆ. ಹೀಗೆ ನಾನಾ ರೀತಿಯಲ್ಲಿ ಜನರನ್ನು ಮೋಸ ಮಾಡ್ತಾ ಇದ್ದಾವೆ ಕೆಲವೊಂದು ಆ್ಯಪ್ಗಳು. ಜೊತೆಗೆ ಏನು ಮೇಲ್ಗಳಾಗಿರ್ಬೋದು, ಇಂಟರ್ನೆಟ್ ಮೆಸೇಜ್ಗಳಾಗಿರ್ಬೋದು, ಈ ಎಲ್ಲ ಅಂಶಗಳಿಂದ ಜನ ಮೋಸ ಹೋಗ್ತಾ ಇದ್ದಾರೆ. ಹಾಗಾಗಿ ಈ ಬಗ್ಗೆ ರಾಮನಗರ SP ಶ್ರೀನಿವಾಸ್ ಗೌಡ ಕೂಡ ಮಾತನಾಡಿದ್ದಾರೆ. ಅವರು ಕೂಡ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ, ಯಾರೂ ಕೂಡ ಇದಕ್ಕೆ ಮಾರು ಹೋಗಬಾರ್ದು. ಅಂತಹ ಕರೆಗಳು ಮೆಸೇಜ್ಗಳು ಬಂದಂಥ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೂಡ ಕೊಡಿ ಎನ್ನುವಂಥ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ 2023ನೇ ವರ್ಷದಲ್ಲಿ ಸುಮಾರು 159 ಸೈಬರ್ ಕ್ರೈಮ್ಗಳು ರಿಪೋರ್ಟ್ ಆಗಿದ್ದರೆ 2024ರಲ್ಲಿ ಸುಮಾರು 236 ಸೈಬರ್ ಕ್ರೈಮ್ಗಳು ರಿಪೋರ್ಟ್ ಆಗಿದೆ. ಇದರಲ್ಲಿ ಸುಮಾರು 14 ಕೋಟಿಯಷ್ಟು ಹಣ ಜನರು ಕಳೆದುಕೊಂಡಿದ್ರೆ ಅದರಲ್ಲಿ ಸುಮಾರು 2 ಕೋಟಿಯಷ್ಟು ನಾವು ರಿಕವರ್ ಮಾಡಿದ್ದೀವಿ, ಫ್ರೀಸ್ ಆಗಿರೋಂಥದ್ದು. ಅದರಲ್ಲಿ ಸುಮಾರು 20 ಲಕ್ಷಷ್ಟು ವಾಪಸ್ಸು ಜನರಿಗೆ ರಿಟರ್ನ್ ಮಾಡಿದ್ದೀವಿ. ಇನ್ನೂ ಕೂಡ ಇದು ಪ್ರೋಗ್ರೆಸ್ಸಲ್ಲಿದೆ. ಇನ್ನು ಹಲವಾರು ಪತ್ತೆ ಕಾರ್ಯ ಹಾಗೂ ಫ್ರೀಸ್ ಆಗಿರೋ ಅಮೌಂಟನ್ನು ಹಿಂದಿರುಗಿಸುವಂಥದ್ದು ಬಾಕಿ ಇರುತ್ತದೆ. ಸದ್ಯಕ್ಕೆ ಜನರಲ್ಲಿ ಕೇಳಿಕೊಳ್ಳೋದೇನೆಂದರೆ ಸೈಬರ್ ವಂಚನೆ ಬಗ್ಗೆ ನಿಮಗೆ ಮಾಹಿತಿ ಇರಲಿ, ಜಾಗೃತಿ ಇರಲಿ. ಹಲವಾರು ರೀತಿಯ ವಂಚನೆಗಳು ಜನಗಳು ಮಾಡ್ತಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಎಚ್ಚರಿಕೆಯನ್ನು ನೀವು ವಹಿಸಿ. ಯಾರಾದರೂ ಫ್ರಾಡ್ ಮಾಡ್ತಿದ್ದಾರೆ ಅಂತ ಗಮನಕ್ಕೆ ಬಂದ ತಕ್ಷಣ ಕೂಡಲೇ 1930ಗೆ ಕರೆ ಮಾಡಿ, ಇಲ್ಲಾಂದರೆ ನಿಯರೆಸ್ಟ್ ಏನು ಠಾಣೆ ಇದೆ ಅಲ್ಲಿ ಹೋಗಿ ನೀವು FIRನ ರಿಜಿಸ್ಟರ್ ಮಾಡಿ. ಧನ್ಯವಾದ.
ಸೊ ನಾನು ಕೇಳ್ಕೊಳ್ಳೋದು ಏನು ಅಂತಂದ್ರೆ, ದಯವಿಟ್ಟು ಜನಸಾಮಾನ್ಯರು ನಿಮ್ಮ ಮೊಬೈಲ್ಗಳಿಗೆ ಯಾವುದೇ ಇಂಟರ್ನೆಟ್ ಕಾಲ್ಸ್ ಬರಲಿ ಅಥವಾ ಯಾವುದೇ ಅಪ್ಲಿಕೇಶನ್ ಲಿಂಕ್ಗಳು ಬರಲಿ, ನೀವು ಇದನ್ನ ಟಚ್ ಮಾಡಿ ನೀವು ಇನ್ನೊಬ್ರನ್ನ ಜಾಯಿನ್ ಮಾಡಿಸಿ ಅನ್ನೋದು, ಅಥವಾ ಈ ಲಿಂಕ್ ಜಸ್ಟ್ ಆ್ಯಪ್ ಓಪನ್ ಮಾಡಿ ನಿಮಗೆ ಆಫರ್ ಕೊಡ್ತೀವಿ ನಾವು ಮತ್ತೆ ಕರೆನ್ಸಿ ಕೊಡ್ತೀವಿ ಅಂತ ಸಮಥಿಂಗ್ ಈ ಥರ ಎಲ್ಲ ಬರುತ್ತೆ ಆಫರ್ಸು. ಸೊ ನೀವು ಅಂಥದಕ್ಕೆ ಮಾರು ಹೋಗದೆ, ಯಾವುದೇ ಒಂದು ಬೆನಿಫಿಟ್ ಇಲ್ಲದೆ ನಿಮಗೆ ಅವರು ಡೈರೆಕ್ಟಾಗಿ ನಿಮ್ಮ ಒಂದು ಡೇಟಾ ತಗೊಂಡು ಲಿಂಕ್ ಕಳಿಸ್ತಾರೆ ಅಂದರೆ ನೀವು ಕುತ್ಕೊಂಡು ಸ್ವಲ್ಪ ಯೋಚನೆ ಮಾಡಬೇಕು. ದಯವಿಟ್ಟು ಜನಸಾಮಾನ್ಯರಿಗೆ ನಾನು ಕೇಳ್ಕೊಳ್ಳೋದು ಏನು ಅಂತಂದರೆ, ಏನೇ ಆನ್ಲೈನ್ನ ಒಂದು ಮಾಹಿತಿ, ಈ ಥರದ್ದು ಆ್ಯಪ್ಗಳು ಇಂಥ ಒಂದು ಈಗ ಇತ್ತೀಚೆಗೆ ಬಂದಿತ್ತು, ಡೈರೆಕ್ಟ್ ನಿಮ್ಮ ವಾಟ್ಸಪ್ಗೆ ಒಂದು ಫೈಲ್ ಬರುತ್ತೆ, ಅದನ್ನು ನೀವು ಜಸ್ಟ್ ಡೌನ್ಲೋಡ್ ಕೊಟ್ಟರೆ ಸಾಕು, ನಿಮ್ಮ ಅಕೌಂಟ್ ಎಲ್ಲ ಫುಲ್ಲು ಸರ್ವನಾಶ. ಸೊ ಈ ಥರ ಒಂದು ತಾಂತ್ರಿಕ ವಿಭಾಗದಲ್ಲಿ ಸೈಬರ್ ಕ್ರೈಮು ಅತಿ ಹೆಚ್ಚು 10 ಕೋಟಿವರೆಗೆ, ಕೇವಲ ಒಂದು ರಾಮನಗರ ಜಿಲ್ಲೆನಲ್ಲೇ 10 ಕೋಟಿವರೆಗೆ ಒಂದು ಮೋಸ ಎಸಗಿದ್ದಾರೆ. ನಾನು ಕೇಳ್ಕೊಳ್ಳೋದು ಏನು ಅಂದರೆ, ದಯವಿಟ್ಟು ಇನ್ಮೇಲಿಂದ ಯಾವುದೇ ಒಂದು ಆನ್ಲೈನ್ ಕ್ರೈಮ್ಸ್ ಬಗ್ಗೆ ಯಾವುದೇ ಒಂದು ನಿಮಗೆ ಸಂಶಯ ಬಂತು ಅಂತಂದರೆ ಅದ್ರ ಬಗ್ಗೆ ಚರ್ಚೆ ಮಾಡಿ, ಆಮೇಲೆ ಆಗಿದ ತಕ್ಷಣ ನೀವು ಹೋಗಿ ಒಂದು ಪೊಲೀಸ್ ಕಂಪ್ಲೇಂಟನ್ನು ಲಾಡ್ಜ್ ಮಾಡೋದನ್ನ ಕಲೀರಿ. ಕೇಂದ್ರ ಸರ್ಕಾರ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸುವ ಮೂಲಕ ಮುಗ್ಧ ಜನರ ಹಣವನ್ನು ಯಾರು ವಂಚನೆಯನ್ನು ಮಾಡ್ತಾ ಇದ್ದಾರೆ ಅವರಿಂದ ತಪ್ಪಿಸಬೇಕಾಗಿದೆ.